ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇವತ್ತು ಬಂದುಬಿಟ್ಟು ಸಂಡೇ ವ್ಲಾಗು. ಏನಪ್ಪ ಅಂದರೆ ಸಂಡೇ ಅಂದರೆ ಆಲ್ಮೋಸ್ಟ್ ಸ್ಪೆಷಲ್ ಎಲ್ಲರ ಮನೇಲೂ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸೊ ಇವತ್ತು ಬಂದುಬಿಟ್ಟು ಬ್ಯಾಚುಲರ್ಸ್ ಏನಿರ್ತಾರೆ ಅವರು ಸಿಂಪಲಾಗಿ ಯಾವ ಥರ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಚಿಕನ್ ಗ್ರೇವಿ ಹೇಗೆ ಮಾಡೋದು, ಅದಕ್ಕೇನೇನು ಬೇಕು, ಒಂದು 50 ಮಿನಿಟ್ಸಲ್ಲೆಲ್ಲ ಆಗುತ್ತೆ ಚಿಕನ್ ಗ್ರೇವಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಸೊ ಗೈಸ್, ಮೊದಲಿಗೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 2 ಚಿಲ್ಲಿ, ಸ್ವಲ್ಪ ಶುಂಠಿ, ಹಾಗೆ ಅರ್ಧ ಟೇಬಲ್ ಸ್ಪೂನು ಮೆಣಸು, ಹಾಗೆ ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಮತ್ತು 1 ಈರುಳ್ಳಿ, ಮತ್ತು ಇದು ಬಂದುಬಿಟ್ಟು ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಇದೆ. ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸತಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು 1 ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಪುದೀನ. ಸೊ ಒಂದು 250 ಗ್ರಾಮ್ ಇದೆ ಚಿಕನ್ ಅಷ್ಟೇ. ಸೊ ಮಾಡಲಿಕ್ಕೆ ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ. ಮತ್ತು ಏನು ಐಟಮ್ ಇತ್ತು ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಅದನ್ನು ನಿಮ್ಗೆ ಇನ್ನೊಂದ್ಸತಿ ಕ್ಲಾರಿಟಿಯಾಗಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಚಿಕನ್ನು, 1 ಈರುಳ್ಳಿ, ಸ್ವಲ್ಪ ಪುದೀನ, 1 ಟೊಮೊಟೊ ಹಣ್ಣು, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 2 ಟೇಬಲ್ ಸ್ಪೂನ್ ಧನಿಯಾ, ಕೊತ್ತಂಬರಿ, ಪುದೀನ ಮಿಕ್ಸ್ ಇದೆ, 1 ಈರುಳ್ಳಿ, 3 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು, ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ. ಯಾಕಂದರೆ ಅದರಲ್ಲಿ ಆವಾಗಲೇ ಕ್ಲಾರಿಟಿ ಇರಲಿಲ್ಲ ವಿಡಿಯೋ ಅನ್ನೋ ಕಾರಣಕ್ಕೆ. ಮಾಡಲಿಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಬೇಕು. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಕುಕ್ಕರ್ ಇಟ್ಕೋತಾ ಇದ್ದೀನಿ ಗೈಸ್ ಇವಾಗ ಸ್ಟವ್ ಮೇಲೆ. ಕುಕ್ಕರ್ ಇಟ್ಬಿಟ್ಟು ಬಿಸಿಗೆ ಇಟ್ಟಿದ್ದೀನಿ. ಅದು ಬಂದುಬಿಟ್ಟು ಮಿಲ್ಕು. ಸೊ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ, ಸ್ವಲ್ಪ ಬಿಸಿ ಆಗಲಿ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ. ಸೊ ಆಯಿಲು ಎಷ್ಟು ಹಾಕ್ಕೊಬೇಕಂತಂದರೆ, ಇದು ಚಿಕ್ಕದೊಂದು ಸೌಟ್ ಇದೆ, ಅಂದರೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ತುಂಬ ಆಯಿಲ್ ಆದರೂ ಕೂಡ ಚೆನ್ನಾಗಿರಲ್ಲ. ಸುಮಾರು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ಇಟ್ಕೊಂಡಿದ್ದೆ ಅಲ್ವಾ, ಆ ಈರುಳ್ಳಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಆಗಿದೆ ಇವಾಗ. ಸೊ ಎಣ್ಣೆ ಹಾಕಿದೆ ಇವಾಗ. ಅದು ಚೆನ್ನಾಗಿ ಕಾಯ್ದಾದ್ಮೇಲೆ ಸೊ ಈರುಳ್ಳಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕೆಂಪು ಕಲರ್ ಆಗಬೇಕು, ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಆಯಿತಾ? ಸೊ ಇದು ಸ್ವಲ್ಪ ಬ್ರೌನ್ ಆಯಿತು ನೋಡಿ. ಈ ಟೈಮಲ್ಲಿ ಏನು ನಾವು ಚಿಕನ್ ಇಟ್ಕೊಂಡಿದ್ವಿ ಆ ಚಿಕನ್ ಆ್ಯಡ್ ಮಾಡ್ಕೊಬೇಕು. ಸೊ ಚಿಕನ್ನು ಆ್ಯಡ್ ಮಾಡ್ಕೊಬೇಕು. ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟು, ಉಪ್ಪು ಹಾಕ್ಕೊಬೇಕು. ಅರಿಶಿನ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಚಿಕನಲ್ಲಿ ಏನು ನೀರಿದೆ ಅದೆಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ನಾವು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ಐಟಮ್ಗಳು. ಇದೇನು ಐಟಮ್ ಇದೆ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಸೊ ಇವಾಗ ಗ್ರೈಂಡ್ ಮಾಡಲಿಕ್ಕೆ 2 ಹಸಿಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ, 1 ಈರುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಬೇಕು.
ಅದೇ ಏನು ಗ್ರೈಂಡ್ ಮಾಡ್ತೀವೋ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕು, ಪೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಇದನ್ನೆಲ್ಲ ಹಾಕ್ಕೊಂಡು ಫುಲ್ಲು ಪೇಸ್ಟ್ ಮಾಡ್ಕೊಬರ್ಬೇಕು. ಬನ್ನಿ ಮಾಡ್ಕೊಬರೋಣ. ಸೊ ಚಿಕನ್ ಬೇಯಕ್ಕಿಟ್ಟಿದೆ ಅಲ್ವಾ, ಅದು ಇವಾಗ ಎಣ್ಣೆ ಬಿಡ್ತಾ ಇದೆ ಮತ್ತು ನೀರು ಕೂಡ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ 1 ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಕೋಬೇಕು. ಅದು ನೀರಿನ ಅಂಶ ಏನಿದೆ ಅದೆಲ್ಲ ಫುಲ್ಲು ಚಿಕನ್ ಏನಿದೆ ಅದೆಲ್ಲ ಹೀರ್ಕೊಳ್ಳೋ ಗಂಟನೂ ಕೂಡ ನಾವು ಚೆನ್ನಾಗಿ ಚಿಕನ್ ಬೇಯಿಸ್ಕೊಬೇಕು. ಆವಾಗಲೇ ಚೆನ್ನಾಗಾಗೋದು ಟೇಸ್ಟು. ಇವಾಗ ಒಂದು 10 ಮಿನಿಟ್ಸ್ ಅದು ನೀರೆಲ್ಲನೂ ಕೂಡ ಏನು ನೀರು ಕಾಣ್ತಾ ಇದೆ, ಸೊ ಅದೇನು ನೀರಿದೆ ಅದೆಲ್ಲನೂ ಕೂಡ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇದನ್ನು. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ತರ್ತರಿಯಾಗಿದೆ, ಫುಲ್ಲು ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ತರ್ತರಿಯಾಗಿದ್ರೇ ಗ್ರೇವಿ ಚೆನ್ನಾಗಿರೋದು. ಸೊ ಇವಾಗ ನೋಡಿ ಚಿಕನ್ ಟೊಮೊಟೊ ಹಾಕಿದ್ಮೇಲೆ ಇನ್ನೂ ನೀರು ಬಿಟ್ಟಿದೆ. ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಮಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಿಕ್ಸಿಯಲ್ಲಿ ರುಬ್ಬಿದ್ವಿ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನು ಫುಲ್ಲು ಡ್ರೈ ಆಗಲಿ ನೀರು. ಇವಾಗ ಚಿಕನ್ ಎಲ್ಲ ಡ್ರೈ ಆಗಿದೆ, ವಾಟರ್ ಎಲ್ಲ. ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಆ್ಯಡ್ ಮಾಡಬೇಕು ಅದಕ್ಕೆ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಕೋಬೇಕು. ಯಾಕಂದರೆ ಹಸಿ ಮಸಾಲೆ ನಾವು ರುಬ್ಬಿರೋದು, ಸ್ವಲ್ಪ ಎಣ್ಣೆ ಬಿಡೋವರೆಗೂ ತಿರ್ಕೊಬೇಕು ಅದನ್ನು. ಅದಾದಮೇಲೆ ಬೇಕಾದ್ರೆ ನೀವು ಗ್ರೇವಿ ಈ ಥರ ಬೇಕಂತ ಅಂದರೆ, ನೀರು ಬೇಡ ಅಂತ ಅಂದರೆ ಹಾಗೆ ಕೂಡ ವಿಜಿಲ್ ಹೊಡ್ಸ್ಕೊಬೋದು. ಉಪ್ಪು ಖಾರ ಎಲ್ಲ ಈಗಲೇ ಚೆಕ್ ಮಾಡ್ಕೊಬಿಡಿ, ಯಾಕಂತಂದರೆ ಕುಕ್ಕರ್ ಮುಚ್ಚಳ ಹಾಕಿದ್ಮೇಲೆ ಚೆಕ್ ಮಾಡೋಕ್ಕಾಗಲ್ಲ, ಹಂಗಾಗಿ. ಸೊ ಇವಾಗ ಸ್ವಲ್ಪ ಇದು ಎಣ್ಣೆ ಬಿಡೋವರೆಗೂ ಕುದಿಬೇಕು ಚೆನ್ನಾಗೆ, ಒಂದು 5 ಮಿನಿಟ್ಸು. ಸೊ ಇವಾಗ ಎಣ್ಣೆ ಬಿಟ್ಟಿದೆ. ಏನು ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತು ಅದಕ್ಕೊಂದು ಅರ್ಧ ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ಅದಕ್ಕೆ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿರುಗ್ಕೊಬೇಕು. ಇದು ಬಂದು ಗ್ರೀನ್ ಚಿಕನ್ ಮಸಾಲ. ಅನ್ನಕ್ಕೆ, ಮುದ್ದೆಗೆ ಮತ್ತು ಚಪಾತಿಗೆ, ಪರೋಟಾಗೆಲ್ಲ ಚೆನ್ನಾಗಿರುತ್ತೆ ಗ್ರೇವಿ. ಸೊ ಸಿಂಪಲಾಗಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ, ಚೆನ್ನಾಗೂ ಇರುತ್ತೆ ರೆಸಿಪಿ ಅಂತ. ಸೊ ಇವಾಗ ಅದೊಂದು ಸ್ವಲ್ಪ ಕುದಿ ಬರಲಿ. ಇದು ಬಂದು ಕಸ್ತೂರಿ ಮೇಥಿ ಅಂತ ಹೇಳ್ತಾರೆ, ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನಾನು. ಇದು ಫ್ಲೇವರ್ಗೋಸ್ಕರ, ಸಖತ್ತಾಗಿರುತ್ತೆ ಫ್ಲೇವರ್ ಅನ್ನೋ ಕಾರಣಕ್ಕೆ. ಸೊ ಕಸ್ತೂರಿ ಮೇಥಿ ಎಲ್ಲ ಹಾಕಿ ಏನು ಇವಾಗ ಉಪ್ಪು ಖಾರ ಏನಾದರೂ ಬೇಕಂತ ಅಂದರೆ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಬೇಕಂದ್ರೆ ಹಾಕ್ಕೊಳ್ಳಿ. ಇಲ್ಲ ಖಾರ ಕಮ್ಮಿ ಆಯಿತು, ಖಾರ ಸಾಲಲ್ಲ ನಮಗೆ ಅನ್ನೋದಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳಿ. ನೋಡಿ ಈ ಥರ ಆಗಿದೆ ಇವಾಗ. ಈ ಟೈಮಲ್ಲಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಸೊ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಜಿಲ್ ಹೊಡ್ಸ್ಕೊಬೇಕು. ಸೊ 2 ವಿಜಿಲ್ ಆದಮೇಲೆ ಯಾವ ಥರ ಆಗಿದೆ ಗ್ರೇವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಚಿಕನ್ ಗ್ರೇವಿದು ವಿಜಿಲ್ ಹೊಡೆದಾಗಿದೆ ಗೈಸ್. ಇವಾಗ ಹೇಗಿದೆ ಅಂತ ನೋಡೋಣ ಬನ್ನಿ, ಚಿಕನ್ ಗ್ರೇವಿ ಹೇಗಾಗಿದೆ ಅಂತ. ಒಟ್ಟಿನಲ್ಲಿ ಮನೇಲೆಲ್ಲ ತುಂಬ ಸ್ಮೆಲ್ ಗಮ್ ಅಂತ ಇದೆ ನೋಡಿ. ಆಹಾ, ತಿನ್ಬೇಕು ಅನಿಸ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ಲ ಸೊ ಹೇಗಾಗಿದೆ ಚಿಕನ್ ಗ್ರೇವಿ ಅಂತ, ಸಖತ್ತಾಗಿದೆ ಸೀರಿಯಸ್ ಆಗಿ. ಸೊ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಸ್ಟವ್ ಹಚ್ಬಿಟ್ಟು ಇಟ್ಟಿದ್ದೀನಿ, ಸ್ವಲ್ಪ ಕುದೀಲಿ ಅನ್ನೋ ಕಾರಣಕ್ಕೆ. ಸೊ ಸರ್ವ್ ಮಾಡಿ ತೋರಿಸ್ತೀನಿ, ಸ್ವಲ್ಪ ಕುದೀಲಿ. ಅದು ಕುದ್ದಾದ್ಮೇಲೆ ಯಾವ ಥರ ಇದೆ ಅಂತ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ, ಆಯಿತಾ? ಸೊ ಗೈಸ್ ನೋಡಿದ್ರಲ್ಲ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ. ಸರ್ವ್ ಮಾಡಿದ್ದೀನಿ ಬೌಲ್ಗೆ. ನೋಡಿ ಏನು ಸಖತ್ತಾಗಿದೆ ಗೊತ್ತಾ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೊ ನಿಮ್ಮನೇಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.